ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಯಾವ ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ, ನೋಡಿ, ನಾವು ಪೂಜೆ ಮಾಡೋವಂಥ ಸಂದರ್ಭದಲ್ಲಿ ಜಪಮಣಿಗಳನ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ. ಆದರೆ ಯಾವ ರೀತಿ ಯಾವ ದೇವರಿಗೆ ಯಾವ ಜಪಮಣಿನ ಇಟ್ಕೊಂಡು ನಾವು ಆರಾಧನೆ ಮಾಡಬೇಕು ಅನ್ನೋದು ಕೆಲವೊಬ್ಬರಿಗೆ ಗೊತ್ತೇ ಇರುವುದಿಲ್ಲ. ಯಾಕಂದರೆ ಎಲ್ಲ ಸಿಕ್ಕಿದ ಮಣಿಗಳನ್ನೆಲ್ಲ ನಾವು ಜಪಮಣಿಯಾಗಿ ಉಪಯೋಗಿಸ್ಕೊತಿದ್ದೀವಿ. ಅದರಲ್ಲೂ ನಾವು ಶುಕ್ರವಾರದ ಸಮಯದಲ್ಲಿ ಮಹಾಲಕ್ಷ್ಮಿಗೆ ಯಾವ ರೀತಿ ಜಪದ ಮಣಿನ ನಾವು ಇಟ್ಕೊಂಡು ಜಪ ಮಾಡೋದ್ರಿಂದ ಅಥವಾ ನಾವು ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ದೇವರನ್ನ ನಾವು ಯಾವ ರೀತಿ ಯಾವ ಜಪಮಣಿಗಳಿಂದ ನಾವು ಆರಾಧನೆ ಮಾಡಿದರೆ ದೇವತೆಗಳ ಅನುಗ್ರಹ ಖಂಡಿತವಾಗ್ಲೂ ಸಿಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ವಿಶೇಷವಾಗಿ ಶುಕ್ರವಾರ ಟೈಮ್ಗಳಲ್ಲಿ, ಗುರುವಾರದ ಟೈಮ್ಗಳಲ್ಲಿ, ಮಂಗಳವಾರದ ಸಮಯಗಳಲ್ಲಿ ನಾವು ಯಾವ ರೀತಿ ಯಾವ ದೇವರಿಗೆ ಯಾವ ಮಣಿಗಳಿಂದ ನಾವು ಜಪ ಮಾಡಿದರೆ ಒಳ್ಳೆಯದು ಅಥವಾ ಧ್ಯಾನ ಮಾಡಿದ್ರೆ ಒಳ್ಳೆಯದು ಅಥವಾ ಮಂತ್ರನ ನಾವು ಪಠಿಸೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ಬಂದು ಜನರು ಯಾವಾಗಲೂ ದೇವರು ಮತ್ತು ದೇವತೆಗಳನ್ನು ಮೆಚ್ಚಿಸಲು ಪೂಜೆ ಮಾಡುತ್ತಾರೆ. ಆದರೆ ಮಂತ್ರಗಳ ಪಠಣವು ಅವರನ್ನು ತ್ವರಿತವಾಗಿ ಮೆಚ್ಚಿಸಲು ಅತ್ಯಂತ ಪರಿಣಾಮಕಾರಿ ಮತ್ತು ಶಕ್ತಿಯುತ ಮಾರ್ಗವಾಗಿದೆ. ಧಾರ್ಮಿಕ ಗ್ರಂಥಗಳು ಮತ್ತು ಜ್ಯೋತಿಷ್ಯದ ಪ್ರಕಾರ ಮಂತ್ರಗಳಲ್ಲಿ ಸಾಕಷ್ಟು ಶಕ್ತಿ ಇದೆ. ಸರಿಯಾದ ರೀತಿಯಲ್ಲಿ ಮತ್ತು ಪೂರ್ಣ ಭಕ್ತಿಯಿಂದ ಮಂತ್ರಗಳನ್ನು ಜಪಿಸಿದರೆ ಆಗ ದೇವರ ಅನುಗ್ರಹವು ಬಹಳ ಬೇಗ ದೊರೆಯುತ್ತದೆ. ಪ್ರತಿ ದೇವರ ಮಂತ್ರವನ್ನು ಜಪಿಸಬೇಕಾದರೆ ಕೆಲವು ನಿಯಮಗಳನ್ನು ಪಾಲಿಸುವುದು ತುಂಬ ಅಗತ್ಯವಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಜಪಕ್ಕೆ ಯಾವ ಜಪಮಾಲೆಯನ್ನು ಬಳಸಬೇಕು, ಯಾವ ಸಮಯಕ್ಕೆ ಜಪವನ್ನು ಪ್ರಾರಂಭಿಸಬೇಕು. ನೋಡಿ, ಇವಾಗ ನೀವು ಶಿವಂದು ಏನಾದರೂ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ರುದ್ರಾಕ್ಷಿ ಜಪಮಾಲೆಯನ್ನು ನಾವು ಶಿವನನ್ನು ಆರಾಧಿಸಬೇಕು. ಶಿವನ ಮಂತ್ರವನ್ನು ಪಠಿಸುವುದು ಪ್ರಯೋಜನಕಾರಿಯಾಗಿದೆ. ಇದರಿಂದಾಗಿ ಶಿವನು ಶೀಘ್ರವಾಗಿ ಪ್ರಸನ್ನನಾಗುತ್ತಾನೆ ಮತ್ತು ಅವನು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ. ನಾವು ಶಿವನ ಅನುಗ್ರಹ ಪಡಿಬೇಕು ಅಂದರೆ ನಾವು ರುದ್ರಾಕ್ಷಿನ ನಾವು ಜಪಮಾಲೆಯಾಗಿ ತಗೊಬೇಕು. ಆ ಜಪಮಾಲೆನ ತಗೊಂಡು ನಾವು ಶಿವನ ಧ್ಯಾನ ಮಾಡೋದ್ರಿಂದ ನಮಗೆ ಶೀಘ್ರವಾಗಿ ಎಲ್ಲ ರೀತಿಯಲ್ಲೂ ಕೆಲಸಗಳು ಸಕ್ಸಸ್ ಆಗೋದಕ್ಕೆ ಸಹಾಯನ ಶಿವದೇವರು ಮಾಡ್ತಾರೆ. ಅದಕ್ಕೋಸ್ಕರ ನೀವು ಈ ರುದ್ರಾಕ್ಷಿನ ನೀವು ಬಳಸ್ಕೊಂಡು ಜಪ ಮಾಡಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ. ನಮ್ಮ ಎಂಥದ್ದೇ ಇಷ್ಟಾರ್ಥಗಳಿದ್ರೂ ಅದೆಲ್ಲ ಖಂಡಿತವಾಗ್ಲೂ ನೆರವೇರೋದಕ್ಕೆ ಸಹಾಯ ಮಾಡ್ತಾರೆ. ಇನ್ನು ಲಕ್ಷ್ಮೀ ದೇವಿ ನಮಗೆ ಒಲಿಬೇಕು ಅಂದರೆ, ಅವರ ಅನುಗ್ರಹ ಖಂಡಿತವಾಗ್ಲೂ ನಮಗೆ ಬೇಕು ಅಂದರೆ ಕಮಲದ ಬೀಜಗಳಿಂದ ಮಾಡಿದಂಥ ಜಪಮಾಲೆನ ನಾವು ಉಪಯೋಗಿಸಬೇಕಾಗುತ್ತೆ. ಆ ಜಪಮಾಲೆನ ನಾವು ಉಪಯೋಗಿಸೋದ್ರಿಂದ ಯಾವಾಗಲೂ ಲಕ್ಷ್ಮಿಯ ಮಂತ್ರಗಳನ್ನ ನಾವು ಜಪಿಸೋದ್ರಿಂದ, ಕಮಲದ ಮಣಿಗಳನ್ನ ನಾವು ಜಪಿಸೋದ್ರಿಂದ ಲಕ್ಷ್ಮಿ ಯಾವಾಗಲೂ ನಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಕೊಡಲು ಮತ್ತು ಆರ್ಥಿಕವಾಗಿ ಸದೃಢರಾಗಲು, ಹಣದ ವ್ಯವಸ್ಥೆ ಮಾಡಲು ನಮ್ಮೊಂದಿಗೆ ಇರುತ್ತಾರೆ. ಅಂದರೆ ಯಾವಾಗಲೂ ನಾವು ಶುಕ್ರವಾರ ಟೈಮ್ಗಳಲ್ಲಿ, ಮಂಗಳವಾರದ ಟೈಮ್ಗಳಲ್ಲಿ, ಅಮಾವಾಸ್ಯೆ ಹುಣ್ಣಿಮೆ ಟೈಮ್ಗಳಲ್ಲಿ ಅಥವಾ ನಿರಂತರ ವ್ರತಗಳು ಮಾಡೋಂಥ ಸಂದರ್ಭದಲ್ಲಿ ನಾವು ಕಮಲದ ಬೀಜದಿಂದ ಮಾಡಿದ ಜಪಮಾಲೆನ ಉಪಯೋಗಿಸೋದ್ರಿಂದ ಅಥವಾ ಲಕ್ಷ್ಮಿಗೆ ನಾವು ಆರಾಧನೆ ಮಾಡೋಂಥ ಸಂದರ್ಭದಲ್ಲಿ ನಾವು ಕಮಲದ ಬೀಜಗಳಿಂದ ಜಪ ಮಾಡಿದಾಗ ನಮಗೆ ಇಷ್ಟೆಲ್ಲ ಅದೃಷ್ಟ ಅಥವಾ ಇಷ್ಟೆಲ್ಲನೂ ಲಕ್ಷ್ಮೀ ದೇವಿ ನಮಗೆ ಕೊಡ್ತಾರೆ. ಧೈರ್ಯ ಕೊಡ್ತಾರೆ, ಸಂತೋಷ ಕೊಡ್ತಾರೆ, ಸಮೃದ್ಧಿ ಕೊಡ್ತಾರೆ. ಆರ್ಥಿಕವಾಗಿ ಸದೃಢರಾಗಲು ಲಕ್ಷ್ಮೀ ದೇವಿ ಸಹಾಯ ಮಾಡ್ತಾರೆ. ಆಮೇಲೆ ನಾವು ಭಗವಾನ್ ವಿಷ್ಣುವನ್ನು ನಾವು ಯಾವ ಜಪಮಾಲೆಯನ್ನು ಮಾಡಬೇಕು ಅಂದರೆ, ನೋಡಿ, ಯಾವಾಗಲೂ ತುಳಸಿ ಮತ್ತು ಶ್ರೀಗಂಧದ ಜಪಮಾಲೆಯಿಂದ ನಾವು ವಿಷ್ಣು ದೇವರನ್ನು ಆರಾಧನೆ ಮಾಡಬೇಕಾಗುತ್ತೆ. ವೆಂಕಟರಮಣ ಸ್ವಾಮಿ ಇರ್ಬೋದು, ರಾಮ ಇರ್ಬೋದು, ಕೃಷ್ಣ ಇರ್ಬೋದು,
ಈ ರೀತಿ ದೇವರುಗಳನ್ನ ನಾವು ನಾರಾಯಣ ಇರ್ಬೋದು ಈ ಥರದ್ದನ್ನು ನಾವು ಶ್ರೀಗಂಧ ಅಥವಾ ತುಳಸಿ ಮಣೆಗಳಿಂದ ಜಪಮಾಲೆ ಮಾಡಿದಾಗ ನಾವು ಯಾವಾಗಲೂ ಎಲ್ಲ ರೀತಿಯ ವಿಷ್ಣುವಿನ ಅಂಶಗಳಿಂದ ದೊರೆಯುವಂಥ ಒಳ್ಳೆಯ ಆಶೀರ್ವಾದಗಳು ಖಂಡಿತವಾಗ್ಲೂ ನಮಗೆ ಸಿಗುತ್ತೆ. ಯಾವಾಗಲೂ ನಮಗೆ ನಾವು ಏನಾದ್ರೂ ಒಂದು ಉತ್ತಮವಾದದ್ದು ಕೆಲಸ ಪ್ರಾರಂಭ ಮಾಡಿ ಅದರಿಂದ ನಮಗೆ ಸಕ್ಸಸ್ ಅನ್ನೋದು ಬರಬೇಕು ಅಂದಾಗ ವಿಷ್ಣು ದೇವರು ನಮಗೆ ಯಾವಾಗ್ಲೂ ಈ ರೀತಿ ಸಹಾಯ ಮಾಡ್ತಾರೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದರಲ್ಲೂ ನಿಮಗೆ ಸರಸ್ವತಿ ದೇವಿದು ಉದ್ಯೋಗ, ಆರೋಗ್ಯ, ಆಯಸ್ಸು ಮತ್ತು ಕೀರ್ತಿ ಮತ್ತು ಒಳ್ಳೆ ಜಾಬು ಎಲ್ಲ ಸಿಗಬೇಕು ಅಂತಂದರೆ ನಾವು ಜ್ಞಾನದ ದೇವತೆಯಾದ ಸರಸ್ವತಿಯ ಮಂತ್ರಗಳನ್ನು ಅರಳುಗಳ ಮಾಲೆಯೊಂದಿಗೆ ಧ್ಯಾನಿಸಬೇಕು. ಹೀಗೆ ಮಾಡುವುದರಿಂದ ಹಣವು ಲಭ್ಯವಾಗುತ್ತದೆ ಮತ್ತು ಮನಸ್ಸು ಕೂಡ ಶಾಂತವಾಗಿರುತ್ತದೆ. ಮತ್ತು ಸ್ಫಟಿಕ ಮಾಲೆಯನ್ನು ಧರಿಸುವುದರಿಂದ ಆ ವ್ಯಕ್ತಿಯು ನಕಾರಾತ್ಮಕತೆ ಸಹ ಸ್ಪರ್ಶಿಸುವುದಿಲ್ಲ ಎಂದು ಹೇಳಲಾಗುತ್ತದೆ. ಸ್ಫಟಿಕ ಮಣೆಯಿಂದ ಮಕ್ಕಳ ಕೈಲಿ ನೀವು ಜಪಮಾಲೆಯನ್ನು ಮಾಡಿಸೋದ್ರಿಂದ ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೆ, ಜ್ಞಾನ ಅಭಿವೃದ್ಧಿ ಆಗುತ್ತೆ, ಆರ್ಥಿಕವಾಗಿ ಹಣ ಕೈಗೂಡುತ್ತೆ ಮತ್ತು ನಮ್ಮ ಮನೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಬೇಗ ಮುಗಿದು ಅಂದರೆ ಯಾವುದಾದ್ರೂ ಕೆಲಸಗಳು ಪೆಂಡಿಂಗ್ ಉಳ್ಕೊಂಡಿದ್ರೆ ಆ ಪೆಂಡಿಂಗ್ ಉಳ್ಕೊಂಡಿರೋಂಥ ಕೆಲಸಗಳೆಲ್ಲ ಅತಿ ಶೀಘ್ರವಾಗಿ ನೆರವೇರಿ ನಮ್ಮ ಮನೆಯಲ್ಲಿ ಸಂತೋಷ ಸಡಗರಕ್ಕೆ ಕಾರಣ ಮಾಡಿಕೊಡ್ತಾರೆ ಸರಸ್ವತಿ ದೇವಿ. ಆಮೇಲೆ ನಮ್ಮ ಮನೆಯಲ್ಲಿ ಸಂತೋಷಕ್ಕೆ ದಾರಿ ಮಾಡಿಕೊಡ್ತಾರೆ. ಆಮೇಲೆ ಶೀಘ್ರವಾಗಿ ಎಲ್ಲ ಕೆಲಸಗಳನ್ನು ಬೇಗ ಮುಗಿದೋಗಿ ನಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸೋದಕ್ಕೆ ಸರಸ್ವತಿ ದೇವಿಯವರು ಸಹಾಯ ಮಾಡ್ತಾರೆ. ಅದಕ್ಕೆ ನಾವು ಧ್ಯಾನ ಮಾಡಬೇಕಾಗಿರೋದು ಸ್ಫಟಿಕ ಮಾಲೆಯಿಂದ ಮಾಡಬೇಕಾಗುತ್ತೆ. ಇನ್ನು ನಾವು ಗಣೇಶನ ಪ್ರಾರ್ಥನೆ ಮಾಡಬೇಕು ಅಂದರೆ ನೋಡಿ, ಗಣೇಶ ಮತ್ತು ರಾಯರು ಅಂದರೆ ಗುರುರಾಯರನ್ನು ಅಥವಾ ದಕ್ಷಿಣಾಮೂರ್ತಿ ಅಥವಾ ದತ್ತಾತ್ರೇಯ ಅಥವಾ ಸಾಯಿಬಾಬಾ ಅವ್ರನ್ನ ನಾವು ಪ್ರಾರ್ಥನೆ ಮಾಡಬೇಕು ಅಂದರೆ ಯಾವಾಗಲೂ ಶ್ರೀ ಗಣೇಶ ಮತ್ತು ದೇವಗುರು ಬೃಹಸ್ಪತಿಯ ಮಂತ್ರಗಳನ್ನು ಅರಿಶಿಣದ ಮಾಲೆಯಿಂದ ಮಾಡಿದ ಜಪಮಾಲೆಯಿಂದ ನಾವು ಜಪಿಸಬೇಕಾಗುತ್ತೆ. ಯಾವಾಗಲೂ ಅರಿಶಿಣದಿಂದ ಮಾಡಿದನ್ನು ಹಳದಿ ಬಣ್ಣದ ಜಪಮಾಲೆಗಳು ಅಂಗಡಿಗಳಲ್ಲಿ ಸಿಗುತ್ತೆ. ಆ ಜಪಮಾಲೆಗಳಿಂದ ನಾವು ದೇವತೆಗಳನ್ನ, ಗಣೇಶ ಮತ್ತು ಗುರುಗಳನ್ನ ನಾವು ಆರಾಧನೆ ಮಾಡೋದ್ರಿಂದ ನಮಗೆ ಯಾವಾಗ್ಲೂ ಯಾವುದೇ ಒಂದು ಕೆಲಸಗಳು ನಿಂತೋಗಿರೋ ಅಂಥದಕ್ಕೆ, ಎಷ್ಟೋ ವರ್ಷದಿಂದ ನಿಂತೋಗಿರೋಂಥ ಕೆಲಸಗಳು ಬೇಗ ಅಭಿವೃದ್ಧಿ ಬೇಗ ಆಗೋದಕ್ಕೆ ಈ ದೇವರುಗಳು ಸಹಾಯ ಮಾಡ್ತಾರೆ. ನಿಂತೋಗಿರೋಂಥ ಕೆಲಸಗಳು ಸಕ್ಸಸ್ ಆಗಬೇಕು ಅಂದರೆ ನಾವು ಗುರುಗಳನ್ನ ಮತ್ತು ಗಣೇಶನ ಪ್ರಾರ್ಥನೆ ಮಾಡಬೇಕಾಗುತ್ತೆ. ಅದರಲ್ಲೂ ಅರಿಶಿಣದಿಂದ ಮಾಡಿದ ಜಪಮಾಲೆಯಲ್ಲಿ. ಇನ್ನು ಕಾಳಿ ದೇವಿನ ನಾವು ಆರಾಧನೆ ಮಾಡಬೇಕು ಅಂದರೆ ಕಪ್ಪು ಅರಿಶಿಣ ಅಥವಾ ನೀಲಿ ಕಮಲದ ಮಾಲೆಯೊಂದಿಗೆ ಮಾತೆ ಕಾಳಿಯನ್ನು ನಾವು ಜಪಮಾಲೆಯಿಂದ ಆರಾಧನೆ ಮಾಡಬೇಕಾಗುತ್ತೆ. ಇದನ್ನು ನಾವು ಮಾಡೋದ್ರಿಂದ ನಮಗೆ ಯಾವಾಗ್ಲೂ ಅಪಮೃತ್ಯು ದೋಷಗಳಿದ್ದರೆ, ಆರೋಗ್ಯ ಸಮಸ್ಯೆಗಳಿದ್ದರೆ, ಶತ್ರುಗಳ ಕಾಟ ಇದ್ದರೆ ಅಥವಾ ನಮ್ಮ ಜೊತೆ ಇದ್ದು ನಮಗೆ ಕೆಡುಕನ್ನ ಬಯಸ್ತಾ ಇದ್ದರೆ, ಜಾಬಲ್ಲಿ ಅಭಿವೃದ್ಧಿ ಆಗಬೇಕು, ಜಾಬಲ್ಲಿ ಯಾರಾದರೂ ಕಿರಿಕಿರಿ ಕೊಡ್ತಾ ಇದ್ದರೆ, ನಮಗೆ ದ್ವೇಷ ಮಾಡೋವಂಥ ಶತ್ರುಗಳಿದ್ದರೆ ಅವರಿಂದ ನಮಗೆ ಮುಕ್ತಿ ಹೊಂದಬೇಕು ಅಂದರೆ ನಾವು ಮಾತೆ ಕಾಳಿ ದೇವಿ ಅಥವಾ ದುರ್ಗಾದೇವಿನ ನಾವು ಪ್ರಾರ್ಥನೆ ಮಾಡಬೇಕಾಗಿರೋದು ಕಪ್ಪು ಅರಿಶಿಣದ ಅಥವಾ ನೀಲಿ ಕಮಲದ ಮಾಲೆಯೊಂದಿಗೆ ನಾವು ಜಪನ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇನ್ನು ಅಂಬಾದೇವಿ ಅಂದರೆ ಅಮ್ಮ ಭವಾನಿ ದೇವಿನ ನಾವು ಯಾವ ರೀತಿ ಆರಾಧನೆ ಮಾಡಬೇಕು ಅಂತಂದರೆ ನೋಡಿ, ಅದಕ್ಕೆ ನಾವು ಸ್ಫಟಿಕ ಮಣಿನ ನಾವು ತಗೊಬೇಕಾಗುತ್ತೆ. ಆ ಸ್ಫಟಿಕ ಮಣಿಯಿಂದ ನಾವು ಜಪನ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಅತ್ಯುತ್ತಮವಾದ ಆರೋಗ್ಯನೂ ಸಿಗುತ್ತೆ ಮತ್ತು ನಮಗೆ ಯಾವಾಗಲೂ ಎಲ್ಲ ಕೆಲಸಗಳಲ್ಲೂ ಅಭಿವೃದ್ಧಿ ಹೊಂದುತ್ತೆ. ಆಮೇಲೆ ಜ್ಞಾನ ಅಭಿವೃದ್ಧಿ ಆಗುತ್ತೆ ಮತ್ತು ಆರೋಗ್ಯ, ಆಯಸ್ಸು ಮತ್ತು ಅನ್ನಪೂರ್ಣೇಶ್ವರಿ ಅನುಗ್ರಹ ಕೂಡ ಪರಿಪೂರ್ಣವಾಗಿ ಸಿಗೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನೀವು ಸ್ಫಟಿಕ ಮಣಿಮಾಲೆನ ಉಪಯೋಗಿಸ್ಬೇಕಾಗುತ್ತೆ. ಅದರಲ್ಲೂ ಇನ್ನು ದುರ್ಗಾದೇವಿನ ನಾವು
ನಾವು ಆರಾಧನೆ ಮಾಡಬೇಕು ಅಂತ ಅಂದರೆ ನೋಡಿ, ಯಾವಾಗಲೂ ದುರ್ಗೆ ಅಂದ್ರೇ ನಾವು ಪಾರ್ವತಿ ದೇವಿಗೆ ಹೋಲಿಸ್ತೀವಿ, ಚಾಮುಂಡೇಶ್ವರಿಗೆ ಹೋಲಿಸ್ತೀವಿ. ಅಂಥ ದುರ್ಗಾದೇವಿನ ನಾವು ಯಾವ ಜಪಮಣಿಯಿಂದ ನಾವು ಆರಾಧನೆ ಮಾಡಬೇಕು ಅಂದರೆ ನೋಡಿ, ಕೆಂಪು ಬಣ್ಣದ ಶ್ರೀಗಂಧದ ಮಾಲೆಯೊಂದಿಗೆ ಅಥವಾ ರಕ್ತ ಚಂದನದಿಂದ ಮಾಡಿದ ಜಪಮಣಿಯಿಂದ ನಾವು ದುರ್ಗಾದೇವಿಯ ಆರಾಧನೆಯನ್ನು ನಾವು ಮಾಡಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ನಿಂತೋಗಿರೋ ಅಂತ ಅಂದರೆ ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ನಮಗೆ ಕೆಲಸಗಳು ಆಗ್ತಾನೇ ಇಲ್ಲಪ್ಪ, ನಮಗೆ ಮುಗ್ದೇ ಹೋಗಿದೆ, ನಮ್ಮ ಜೀವನ ಇವತ್ತಿಗೆ ಇಲ್ಲಿಗೆ ಲಾಸ್ಟ್ ಆಗಿದೆ, ನಾವೇನು ಮಾಡಿದ್ರು ನಮ್ಮ ಜೀವನದಲ್ಲಿ ನಾವು ಸರಿ ಹೋಗಲ್ಲ ಅನ್ನೋ ನೋವು ಇರೋವಂಥವ್ರು ಖಂಡಿತವಾಗ್ಲೂ ದುರ್ಗಾದೇವಿನ ನಾವು ರಕ್ತಚಂದನದಿಂದ ಮಾಡಿದಂಥ ಜಪಮಾಲೆಯಿಂದ ನಾವು ಆರಾಧನೆ ಮಾಡಿದ್ದೇ ಆದರೆ ಅಂಥ ಯಾವುದೇ ತೊಂದರೆಗಳಿದ್ದರೂ ಅವೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗಿ ನಮಗೆ ದುರ್ಗಾದೇವಿಯ ಆಶೀರ್ವಾದ ಖಂಡಿತವಾಗ್ಲೂ ಸಿಗುತ್ತೆ. ಅದಕ್ಕೋಸ್ಕರ ನೀವು ಈ ಮಣಿಗಳಿಂದ ಜಪಮಾಲೆನ ಮಾಡಿ. ಇನ್ನು ಶ್ರೀಕೃಷ್ಣನ ನಾವು ಯಾವ ರೀತಿ ಜಪ ಮಾಡಬೇಕು ಅಂದರೆ ಬಿಳಿ ಚಂದನದಿಂದ ತಯಾರಿದ ಮಾಲೆಯಿಂದ ನಾವು ಶ್ರೀಕೃಷ್ಣನ ನಾವು ಆರಾಧನೆ ಮಾಡಬೇಕಾಗುತ್ತೆ. ಯಾಕೆ ನಾವು ಮಾಡಬೇಕು ಅಂದರೆ ನಮ್ಮ ಆಸೆಗಳು ಎಂಥದ್ದೇ ಇರಲಿ, ಅದು ನಮಗೆ ಮಗು ಆಗೋದಿರ್ಬೋದು, ಜಾಬ್ ಸಿಗೋದಿರ್ಬೋದು, ಮದುವೆ ಆಗೋದಿರ್ಬೋದು, ಕೋರ್ಟ್ ಕಚೇರಿ ಕೆಲಸಗಳಿರ್ಬೋದು, ಅಪಮೃತ್ಯು ದೋಷಗಳಿರ್ಬೋದು, ಆರೋಗ್ಯ ಇರ್ಬೋದು, ಜಾಬಲ್ಲಿ ಒಳ್ಳೆ ಇನ್ಕ್ರಿಮೆಂಟ್ ಸಿಗೋದಿರ್ಬೋದು, ಅಥವಾ ನಿಮ್ಮ ಯಾವುದೋ ಒಂದು ಆಸೆ, ಕಾರ್ ತಗೊಳ್ಳೋದಿರ್ಬೋದು, ಮನೆ ತಗೊಳ್ಳೋದಿರ್ಬೋದು, ಅಥವಾ ನೀವು ಪ್ರೀತಿಸಿದಂಥ ಹುಡುಗಿನ ಮದುವೆ ಆಗೋದು, ಹುಡುಗನ ಮದುವೆ ಆಗೋಂಥದ್ದಿರ್ಬೋದು, ಯಾವುದೇ ನಿಮ್ಮ ಆಸೆಗಳೆಲ್ಲ ಸಂಪೂರ್ಣವಾಗಿ ನೆರವೇರಬೇಕು ಅಂತ ಅಂದರೆ ನಾವು ಕೃಷ್ಣನ ಬಿಳಿ ಚಂದನದಿಂದ ಮಾಲೆ ಮಾಡಿರ್ತಾರೆ